ಫಸ್ಟ್ ಪ್ರಾಜೆಕ್ಟ್ ನೀವು ಕೇಳ್ಬಿಟ್ರೆ ಮಜಾ ಇದೆ. ಇಷ್ಟು ಕೊಡ್ತೀವಿ. ಸ್ಟಾರ್ ಸುವರ್ಣ ಅಲ್ಲಿ ನೋ, ಅದು ಟಿ ವಿಲಿ ಬಂದಿದ್ದು ಫಸ್ಟು. ಓಕೆ. ಟಿ ವಿಲಿ ಬಂದಿದ್ದು ಫಸ್ಟ್ ಸಮ್ ಚಾನೆಲ್. ಅಲ್ಲಿ ನಂದು ಫಸ್ಟು ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿದ್ದು ಅಂತಂದರೆ ಭವ್ಯ ಮೇಡಮ್ ಇದ್ದಾರೆ ಗೊತ್ತಾ, ಸೀನಿಯರ್ ಆರ್ಟಿಸ್ಟ್, ನಮ್ಮ ಶಂಕರ್ ನಾಗ್ ಸರ್ ಜೊತೆ ಎಲ್ಲ ಮಾಡಿದಾರಲ್ಲ ಅವ್ರ ಜೊತೆ ಸೀರಿಯಲ್ ಇದ್ದಿದ್ದದು. ಸೊ ಒಂದಿಷ್ಟೆಲ್ಲ ಕೊಡ್ತಾ ಬರ್ತಾ ಒಂದು ಸೀರಿಯಲ್ಗೆ ನನಗೆ ಫೋನ್ ಬಂತು ಫಸ್ಟು, ಲೀಡಾಗಿ ಸೆಲೆಕ್ಟ್ ಆಗಿದ್ದೀರಾ ಅಂತ. ಅದಾದಮೇಲೆ ಮನೇಲಿ ಹೇಳಿಬಿಟ್ಟೆ, ವಾವ್ ನೈಸ್ ಅಂತ. ಅವರು ಸುಮ್ಮನೆ ಇದ್ದರು. ನೋಡಿದ್ರೆ ಶೂಟಿಂಗಿಗೆ ಕರೆದ್ರೆ, ಸರ್ ನಿಮ್ಗೆ ಹೀರೋ ಅಲ್ಲ ಲವರ್ ಬಾಯ್ ಇರುತ್ತೆ, 4 ತಿಂಗಳು ಬರುತ್ತೆ ಅಂದರು. ಆಮೇಲೆ ನೋಡಿದ್ರೆ ಬರೀ ಒಂದಿನ ಮಾಡಿ ಕಳಿಸಿದ್ರು. ಆ ಪೇಮೆಂಟು ನನಗೆ 6 ತಿಂಗಳಾದ್ಮೇಲೆ ಬಂತು. ಅದು ಬಿಟ್ಟಿದ್ದೆ. ಅದಾದಮೇಲೆ ಇದು ನಾನು ನಿಮ್ಗೆ ಇದು ಥಿಯೇಟ್ರಲ್ಲಿ ನಾನೊಂದು ನಟ ಕ್ಯಾರೆಕ್ಟರ್ ಮಾಡಿದ್ದೆ ಅಂತ ಮಾಡಬೇಕಾಗಿತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಮಾಡೋಕ್ಕಾಗಲಿಲ್ಲ. ಎಲ್ಲೇ ಹೋದರೂ ಅದೇ ಆಡಿಷನ್ಸ್ ಕೊಡ್ತಾಯಿದ್ದು. ಸೊ ಯಾವುದೋ ಒಂದು ಸಿನಿಮಾಗೂ ಕೊಟ್ಟೆ. ಆ ಸಿನಿಮಾಗೆ ಹೋಗಿ ಕೊಟ್ಟಾಗ ಸೆಲೆಕ್ಟ್ ಆಗೋಯ್ತು ಕ್ಯಾರೆಕ್ಟರ್ಗೆ, ಗದಾಯುದ್ಧ ಅಂತ ಒಂದು ಸಿನಿಮಾ 2019. ಸೊ ಫಸ್ಟು ನಾನು ಬಿಫೋರ್ ಕ್ಯಾಮ್ರಾ ಮುಂದೆ ಬರೋದಕ್ಕಿಂತ ಮುಂಚೆ ನಾನು ಅದನ್ನು ಮಾಡಿದ್ದು. ಅದಾದಮೇಲೆ ಸೀರಿಯಲಲ್ಲಿ ಫಸ್ಟ್ ಬಂದಿದ್ದು ಇದು ಭವ್ಯ ಮೇಡಮ್ ಜೊತೆಗೆ. ಸೊ ಅದು ಭವ್ಯ ಮೇಡಮ್ ಜೊತೆಗೆ ಶೂಟಿಂಗ್ ಆಗೋಯ್ತು. 8 ದಿನ ಆಯಿತು. 8 ದಿನ ಶೂಟಿಂಗ್ ಆಯಿತು. ಸೊ 8 ದಿನ ಆದಮೇಲೆ ಆಬ್ವಿಯಸ್ ಅಲ್ವಾ ಟಿ ವಿಲಿ ಬರೋದು. ಎಲ್ರಿಗೂ ಹೇಳ್ಕೊಂಬಂದಿದ್ರು ನಮ್ಮ ಮನೇಲೆಲ್ಲ, ಅಲ್ಲಿ ಇಲ್ಲಿ ಎಲ್ಲ. ಐ ವಾಂಟೆಡ್ ಟು ಪ್ರೂವ್ ಆಯ್ತಲ್ಲ ಟೈಮು. 3 ತಿಂಗಳ ಮೇಲೆ ಟೈಮ್ ಆಗ್ತಿತ್ತು. ಇನ್ನೊಂದು ತಿಂಗಳು ಬಿಟ್ಟರೆ ನಮ್ಮಪ್ಪ ಕೆಲಸಕ್ಕೆ ಹೋಗಿ ಬಂದಿರೋರು. ಆ ಟೈಮ್ ಅದು ಥರ ವೆರಿ ಇಂಪಾರ್ಟೆಂಟ್ ಮಂತ್ ಅದು. ಕ್ರೂಷಿಯಲ್ ಟೈಮ್ ಎಕ್ಸಾಕ್ಟ್ಲಿ. ಆವಾಗ ಒಂದು 8-9 ದಿನ ಆದ ನನ್ನ ತಮ್ಮಂದು ಮುಂಜಿ ಟೈಮ್. ಆವಾಗ ಫಂಕ್ಷನ್ಗೆ ಎಲ್ಲರಿಗೂ ಮನೆಗೆ ಕರಿಬೇಕು ಅಂತ ಹೋಗ್ತಾರಲ್ಲ. ಸೊ ಎಲ್ಲರಿಗೂ ಕರಿಯೋಕ್ಕೆ ಹೋದಾಗ ನನ್ನ ಮಗ ಬರ್ತಾನೆ ಎಲ್ರಿಗೂ ಹೇಳ್ಬಿಟ್ಟಿದ್ದಾರೆ ಫ್ಯಾಮಿಲಿಗೆ. ಜೊತೆಗೆ ಅದೊಂದು ಫೇಮಸ್ ಚಾನಲ್ ಆಗಿತ್ತು, ಅದು ಕೂಡ ಇನ್ನೂ ಬಂದೇ ಇಲ್ಲ. ಜಸ್ಟ್ ಒಂದು ಟೈಟಲ್ ಬಂದಿತ್ತು ಅಷ್ಟೇ, ಟೈಟಲ್ ಹೆಸರು ಬಂದಿತ್ತು. ಆಲ್ರೆಡಿ ಫ್ಯಾನ್ ಪೇಜಸ್ ಓಪನ್ ಆಗಿಬಿಟ್ಟಿದ್ದು ಇನ್ಸ್ಟಾಗ್ರಾಮಲ್ಲಿ. ಎಲ್ಲ ವಿನಯ್ ಕಶ್ಯಪ್ ಹೀರೋ, ಅದು ಇದು ಅಂತೆಲ್ಲ ಇಷ್ಟು ಉದ್ದಕ್ಕೆ ಫ್ಯಾನ್ ಪೇಜಸ್ ಆಗೋಗಿತ್ತು. ಇನ್ನೂ ನೆನಪಿದೆ, ಮೇ 28ನೇ ತಾರೀಕು ಟೆಲಿಕಾಸ್ಟ್ ಆಗಬೇಕು. 8 ದಿನ ಶೂಟಿಂಗ್ ಮಾಡಿದ್ದೀನಿ. ಮೇ 24ನೇ ತಾರೀಕು ಫೋನ್ ಮಾಡಿ, ಸರ್ ನೀವಿಲ್ಲ ಸರ್, ನಿಮ್ಮ ಬದಲು ಬೇರೆ ಯಾರನ್ನ ಹಾಕ್ಕೊಂಡಿದ್ದೀವಿ, ರೆಕಗ್ನೈಸ್ ಆರ್ಟಿಸ್ಟೇ ಬೇಕಿತ್ತಂತೆ ಇದಕ್ಕೆ ಅಂತ ಹೇಳಿ ಹೇಳಿಬಿಟ್ರು. ಆ್ಯಂಡ್ ದೆನ್ ಹೆಂಗೆ ನೆಕ್ಸ್ಟು ಎಷ್ಟು ಮಾಡೋದು ಗುರು, ಎಷ್ಟು ಆಡಿಷನ್ಸ್ ಕೊಡಬೇಕು, ಎಷ್ಟು ಇದು ಮಾಡಬೇಕು ಅಂಥೇಳಿ ಒಂಥರ ಬ್ಲ್ಯಾಂಕ್ ಆಗಿದ್ದೆ. ಆ ಟೈಮಲ್ಲಿ ಒಂದು 2-3 ಜನ ಅದೇ ಸೀರಿಯಲಲ್ಲಿ ಮಾಡ್ತಿದ್ದವರೆಲ್ಲ ಹೇಳಿದ್ರು, ಎಲ್ಲ ಮಾಡೋರು. ನಮ್ಮೊಬ್ಬರು ಡೈರೆಕ್ಟರ್ ಇದ್ದಾರೆ, ಈಗ ಈಸ್ ಇನ್ ಅ ವೆರಿ ಗುಡ್ ಪೊಸಿಷನ್ ಒಂದು ಒಳ್ಳೆ ಚಾನಲಲ್ಲಿ. ಅವ್ರಿಗೆ ಫೋನ್ ಮಾಡಿದ್ದೆ, ಸರ್ ನಂಗೆ ತೆಗ್ದಿದ್ದು ಬೇಜಾರಿಲ್ಲ ಸರ್, ನಂಗೆ ದೇವರೇ ಬೇಜಾರಿಲ್ಲ ತೆಗ್ದಿದ್ದಕ್ಕೆ, ಏನಕ್ಕೆ ತೆಗೆದ್ರಿ, ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವಾ ಏನು ಅಂತ ನಾನು ಕೇಳಿದೆ. ನಿನ್ನೆ ಅಲ್ಲಪ್ಪ ನನ್ನನ್ನೇ ತೆಗೆದಿದ್ದಾರೆ, ನೀನು ನನ್ನ ಕಡೆಯಿಂದ ಬಂದಿದ್ಯಾ ಅಂತ ಹೇಳಿ ತೆಗ್ದಿರೋದು ಅಷ್ಟೇ ಅದು ಅಂತ ಹೇಳಿದ್ರು. ಇದಕ್ಕೆ ನಾನು ಒಪ್ಪಲ್ಲ ಸರ್, ಅದು ಹೆಂಗೆ ಸರ್ ಅದು ಇದು. ಮಗ ಇದು ಇಂಡಸ್ಟ್ರಿಗೆ ಸ್ಟಾರ್ಟಿಂಗಲ್ಲಿ ನಿನ್ಗೆ ಆಗಿರೋದು ಒಳ್ಳೇದೇ, ಸ್ಟಾರ್ಟಿಂಗಲ್ಲೇ ಪೆಟ್ಟು ತಿಂದರೆ ಮುಂದೆ ಚೆನ್ನಾಗಿರ್ತೀಯ ಹೋಗು ಅಂಥೇಳಿ ಸ್ವಲ್ಪ ಮೋಟಿವೇಶನ್ ಕೊಟ್ಟಿದ್ರು. ಸೊ ಅದಾದಮೇಲೆ ಶುರುವಾಗಿದ್ದು ಅರಮನೆಗಿಳಿ. ಆ್ಯಂಡ್ ನಾನು ಸ್ವಲ್ಪ ಇದರಲ್ಲಿದ್ದೆ, ಬೇಜಾರಲ್ಲಿದ್ದೆ, ಏನು ಮಾಡೋದು ಅಂತ ಗೊತ್ತಾಗಿರಲಿಲ್ಲ ನನಗೆ. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ, ನಂಗೆ ಆ ಟೈಮಲ್ಲಿ ಮೋಟಿವೇಶನ್ ಸಿಕ್ಕಿದ್ದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಕಡೆಯಿಂದ ಸಿಕ್ಕಿದ್ದು ಮೋಟಿವೇಶನ್ ವರ್ಡ್ಸು ಮಾತುಗಳಿಂದ ನನಗೆ ಅವಾಗ ಏನೋ ಒಂದು ಹುಮ್ಮಸ್ ಬಂತು ನನಗೆ.